ಯಜಮಾನ್ರೆ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ವಾ? ಆದರೆ ನೋಡು ಪಾರ್ವತಿ, ಇದೇ ದುರಂತ ಅಂದರೆ ಈ ಕೇಕ್ನ ಆರ್ಡರ್ ಮಾಡಿ ತರಿಸಿರೋದೇ ಅನುಷ್ಕಾ, ಆದರೆ ಈ ಕೇಕ್ ಕಟ್ ಮಾಡೋದಕ್ಕೆ ಅವಳೇ ಇಲ್ಲ. ಅಲ್ಲ ಯಜಮಾನ್ರೆ, ಅವ್ರಿಗೆ ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಇನ್ನೇನಿದೆ? ಯಾವುದಕ್ಕೂ ಕೊನೆಯದಾಗಿ ಇನ್ನೊಂದ್ಸಲ ಫೋನ್ ಮಾಡಿಬಿಡಿ. ಇದೇ ನಂಗಾಗಲ್ಲ ಪಾರ್ವತಿ. ಎಷ್ಟು ಸಲ ಅಂತ ಕಾಲ್ ಮಾಡಲಿ ಹೇಳು? ಎಲ್ಲೇ ಇದ್ರು ಏನೇ ಕೆಲಸ ಇದ್ರು ನಾನು ಕಾಲ್ ಮಾಡಿರೋದು ನೋಡಿರ್ತಾಳೆ ತಾನೆ, ವಾಪಸ್ ಮಾಡಬೇಕು ಅಲ್ವಾ? ನೀವು ಹೇಳೋದು ಸರಿ ಯಜಮಾನ್ರೆ, ಬೇಡ ಬಿಡಿ. ಎಲ್ಲದಕ್ಕೂ ಋಣ ಇರಬೇಕು ಪಾರ್ವತಿ. ಇವತ್ತು ಅನುಷ್ಕಾ ಬದಲು ನೀನು ನನ್ನ ಜೊತೆ ಇರಬೇಕು ಅಂತ ಬರೆದಿತ್ತು ಅನಿಸುತ್ತೆ. ಸರಿ ಬಾ, ಕೇಕ್ ಕಟ್ ಮಾಡು. ಏನು ಅನುಷ್ಕಾ ಮೇಡಮ್ ಜಾಗದಲ್ಲಿ ನಿಂತು ನಾನು ಕೇಕ್ ಕಟ್ ಮಾಡೋದಾ? ತಪ್ಪು ಯಜಮಾನ್ರೆ, ಅದು ಸರಿ ಬರೋದಿಲ್ಲ. ನೀವೇ ಕಟ್ ಮಾಡಿ. ಏನು ನಾನು ಒಬ್ನೇನಾ? ನನ್ನ ಬರ್ಡೇನಾ ಇದು? ಸರಿ ಹೋಗ್ಲಿ, ಇಬ್ರು ಸೇರಿ ಕೇಕ್ ಕಟ್ ಮಾಡಿ. ಹಾ, ಇದು ಒಂದು ರೀತಿ ಸರಿ ಅನ್ಸುತ್ತೆ ಯಜಮಾನ್ರೆ, ಆಗ್ಬೋದು. ಅಬ್ಬಾ, ಇದಕ್ಕೂ ಎಲ್ಲ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಕೊನೆಗೂ ಒಪ್ಕೊಂಡಿಯಲ್ಲ. ಸದ್ಯ ಬಾ. ಒಂದು ನಿಮಿಷ ಯಜಮಾನ್ರೆ. ಯಾಕೆ ಪಾರ್ವತಿ? ಯಜಮಾನ್ರೆ, ನಾವು ಕೇಕ್ ಕಟ್ ಮಾಡೋದನ್ನ ಫೋಟೋ ತಗೊಂಡ್ರೆ ಅದು ನೆನಪಲ್ಲೂ ಉಳಿಯುತ್ತೆ. ನಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ನೋಡ್ತಾ ಇರ್ಬೋದು. ಏನಂತೀರಾ? ಅಷ್ಟೇ ತಾನೇ, ಅದಕ್ಕೇನಂತೆ, ತಗೊಂಡ್ರಾಯ್ತು. ಪಾರ್ವತಿ ಇಲ್ಲಿ. ಪಾರ್ವತಿ, ಸ್ಮೈಲ್. ಪ್ರೀತು, ಏನಾಯ್ತು ಪ್ರೀತು? ಅದು ನಿನ್ನೆಯಿಂದ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡು ಮಾತಾಡಿಸ್ತಿರ್ಲಿಲ್ವಲ್ಲ, ಅದೇ ಬೇಜಾರಲ್ಲಿ ಬೈಕ್ ಓಡಿಸ್ತಾ ಇದ್ದೆ, ಆಕ್ಸಿಡೆಂಟ್ ಆಗೋಯ್ತು. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಕೊಂಡೆ ಪ್ರೀತು? ನಾನು ಮಾತಾಡ್ಸ್ತಿಲ್ಲ ಅಂತ ಹೀಗೆ ಮಾಡ್ಕೊಳ್ಳೋದಾ? ಹೊರಗೆ ಯಾಕೆ ಹೋಗಿದೆ? ಅದು ಇಷ್ಟೊತ್ತಿನಲ್ಲಿ ಹೋಗ್ಲಿ, ಬೈಕ್ ಆದ್ರೂ ನಿಧಾನಕ್ಕೆ ಓಡಿಸ್ಬೇಕು ತಾನೆ. ನೋಡು, ಗಾಯ ತುಂಬಾ ಜಾಸ್ತಿ ಆಗಿದ್ಯಾ? ನೋವಾಗ್ತಿದ್ಯಾ? ಡಾಕ್ಟರ್ ಹತ್ರ ತೋರಿಸ್ದೆ, ಮೆಡಿಸಿನ್ಸ್ ಏನಾದರೂ ಕೊಟ್ರಾ? ಫಸ್ಟ್ ಏಡ್ ಮಾಡಿ ಮೆಡಿಸಿನ್ಸ್ ಕೊಟ್ಟರು. ಆದರೆ ಆ ಮೆಡಿಸಿನ್ಸ್ಗಿಂತ ಮನೆಯವರು ನಮ್ಮ ಜೊತೆ ಕೂಲಾಗಿ ಖುಷಿಯಾಗಿ ಕೋಪ ಮಾಡ್ಕೊಳ್ದೆ ಚೆನ್ನಾಗಿ ಮಾತಾಡಿದ್ರೆ ಬೇಗ ವಾಸಿ ಆಗುತ್ತೆ ಅಂದರು. ಎಲ್ಲ ನನ್ನಿಂದಾನೇ ಆಗಿದ್ದು. ಯಾವಾಗಲೂ ನಡೆದಿರೋ ವಿಷಯಕ್ಕೆ ನಿನ್ ಮೇಲೆ ಕೋಪ ಮಾಡ್ಕೊಂಡು ಜಗಳಾಡಿ ಮಾತ್ಬಿಟ್ಟೆ. ಈಗ ನೋಡಿದ್ರೆ ಹೀಗಾಗ್ಬಿಟ್ಟಿದೆ. ಸಾರಿ ಪ್ರೀತು, ಇನ್ ಮುಂದೆ ಯಾವತ್ತೂ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಯಾವಾಗಲೂ ನಿನ್ ಜೊತೆ ಖುಷಿಯಾಗಿರ್ತೀನಿ. ಆಗಿರೋ ಗಾಯ ವಾಸಿ ಆದ್ರೆ ಸಾಕು. ನೀನು ನಿಜವಾಗ್ಲೂ ನನ್ನ ಜೊತೆ ಖುಷಿಯಾಗಿ
ಮೊದಲಿನ ಥರ ಇರ್ತೀಯಾ? ನಿನ್ ಮೇಲೆ ಆಣೆ. ಪ್ರೀತು ಏನ್ ಮಾಡ್ತಿದ್ಯಾ? ಕಟ್ಟಿರೋ ಬ್ಯಾಂಡೇಜ್ ಆಗಿ ತೆಗಿತಿದ್ಯಾ? ನನಗೆ ನೋಡೋದಕ್ಕಾಗಲ್ಲ ಪ್ರೀತು, ತೆಗಿಬೇಡ, ಸುಮ್ಮನೆ ಇರೋ. ಇಲ್ಲ ಇಲ್ಲ, ನೀನು ನೋಡಲೇಬೇಕು ಇರು. Happy Valentine's Day, my dearest, lovely wife. ಏನು ಬೇಕಾಗಿಲ್ಲ ಇಡಿಯಟ್. ನನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಹೀಗೆಲ್ಲ ನಾಟಕ ಮಾಡಿದ್ಯಾ? ಇನ್ನು ಯಾವತ್ತೂ ನಮಗೆ ಕೋಪ ಮಾಡ್ಕೊಳಲ್ಲ. ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತ ಯಾರೋ ಹೇಳ್ತಿದ್ದವರು ಆಗ್ಲೇ ಉಲ್ಟಾ ಹೊಡಿತಿದಾರಲ್ಲ. ಉಲ್ಟಾ ಹೊಡಿತಿದ್ದೀನಿ ಅಂತಾನೆ ಅನ್ಕೋ, ಪರವಾಗಿಲ್ಲ. ಹಾಗಾದ್ರೆ ಪ್ರೀತಿಯಿಂದ ಕೊಡ್ತಿರೋ ಈ ನನ್ನ ಹಾರ್ಟ್ನ ಇಸ್ಕೊಳಲ್ವಾ? ಇಲ್ಲ, ಇಸ್ಕೊಳಲ್ಲ. ಪ್ಲೀಸ್ ಇಸ್ಕೋ. ನೀನು ಇಸ್ಕೊಳ್ಳಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಅಸೆಂಡ್ ಮಾಡ್ಕೊಳ್ತೀನಿ. ಪ್ರೀತು, ಹಾಗಾದ್ರೆ ಮಾತಾಡ್ಬೇಡ. ನೀನಿಲ್ದ ನಾನು ಬದುಕಿರೋದಕ್ಕಾಗಲ್ಲ. ಮತ್ತಗೋ. ಪಾರ್ವತಿ, ಪಾರ್ವ. ಅಯ್ಯೋ, ಅಪ್ಪ ಬರ್ತಾ ಇದ್ರಲ್ಲ ಅಪ್ಪ. ಅಕ್ಕ ಬೇರೆ ಮನೇಲಿಲ್ಲ, ಏನು ಹೇಳೋದು? ಏನು ಇಷ್ಟೊತ್ತಾದ್ರೂ ಇನ್ನು ಟಿ ವಿ ನೋಡ್ತಾ ಗೊತ್ತಿದೆಯಾ? ನಿದ್ದೆ ಬರ್ತಿರ್ಲಿಲ್ವಲ್ಲಪ್ಪ, ಅದಕ್ಕೆ ಟಿ ವಿ ನೋಡ್ತಾ ಇದ್ದೆ. ಅದು ಸರಿ, ನೀನು ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ಇಷ್ಟು ಬೇಗ ಬಂದಿದ್ಯಾ? ಅಯ್ಯೋ, ಇಂಪಾರ್ಟೆಂಟ್ ಆಫೀಸ್ ಫೈಲು ಮನೇಲೆ ಮರ್ತ್ಬಿಟ್ಟಿದ್ದೀನಿ ಕಣೋ. ಅಯ್ಯೋ, ಒಳಗಡೆನೂ ಇಲ್ಲ ಕಣೋ ಫೈಲು. ಪಾರ್ವತಿ ರೂಮಲ್ಲಿದೆಯಾ? ನೋಡ್ತೀನಿ. ಪಾರ್ವತಿ, ಆಫೀಸ್ ಫೈಲ್ ತಂದಿಟ್ಟಿದ್ದೆ ಕಣೆ. ಎಲ್ಲಿಟ್ಟಿದ್ದೀನಿ ನೋಡಿದ್ಯಾ ನೀನು? ಪಾರ್ವತಿ, ಅಪ್ಪ ಪಾಪ ಅಕ್ಕ ಮಲಗಿಲ್ವಾ? ಅವಳನ್ನ ಎಪ್ಸಿದ್ರೆ ಅವಳಿಗೆ ನಿದ್ರೆ ಹಾಳಾಗಲ್ವಾ? ನೀನು ಹೇಳು. ಓ ಹೌದಲ್ಲ, ಪಾಪ ಬೆಳಿಗ್ಗೆಯಿಂದ ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ. ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ವಲ್ಲೋ? ಹಾಂ, ನೀನು ನೋಡ್ಲಿಲ್ವೇನ? ಕೈ ಹಿಡ್ಕೊಂಬತ್ತಿನಲ್ಲ. ಇಲ್ಲ ಅಪ್ಪ. ಅಪ್ಪ, ಅಯ್ಯೋ ಸದ್ಯ ಸಿಕ್ತು, ಬರ್ತೀನಿ. ಹಾಂ, ಲೇ ಅಕ್ಕ, ಬಚಾವಾದ ಕಣೆ. ಇನ್ನೇನು ಪಾರ್ವತಿ, ನಿನ್ನ ಆಸೆ ಅಂತೆ ಕೇಕ್ ಕಟ್ ಮಾಡಿದ್ದು ಆಯಿತು, ಒಬ್ರಿಗೊಬ್ರು ತಿನ್ಸಿದ್ದು ಆಯಿತು, ಫೋಟೋ ತಗೊಂಡಿದ್ದು ಆಯಿತು. ಇನ್ನೇನಾದರೂ ಆಸೆ ಉಳಿದಿದ್ಯಾ? ಅರ್ಸನ್ ಕೋಟೆನ ಶತ್ರುಗಳಿಂದ ಕಾಪಾಡೋದು. ಏನು ಹೇಳ್ತಾ ಇದೆಯಾ ಪಾರ್ವತಿ? ನಮ್ಮ ಅರ್ಸನ್ ಕೋಟೆಗೆ ಅಂತ ಶತ್ರುಗಳು ಯಾರಿದ್ದಾರೆ?
ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಹೋದ ವರ್ಷ ನಮ್ಮೂರಲ್ಲಿ ನಮ್ಮ ಮನೇಲಿ ಇಬ್ಬರು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಎಷ್ಟು ಮಜವಾಗಿತ್ತಲ್ವಾ? ಅದು ದನದ ಕೊಟ್ಟಿಗೆಯಲ್ಲಿ. ಅಂಥದ್ರಲ್ಲಿ ಈ ವರ್ಷ ಸೆಲೆಬ್ರೇಟ್ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಬೇಜಾರು. ಆಗ ನಾವಿಬ್ರು ಲವರ್ಸ್ ಅಲ್ವಾ? ಈಗ ಮದುವೆ ಆಗಿ ಗಂಡ ಹೆಂಡತಿ ಆಗಿದ್ದೀವಿ. ಈಗ ಇದೆಲ್ಲ ಯಾಕೆ ಸುಮ್ಮನೆ ಅಂತ ನಾನೇ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಿನಗೆ ಇಂಟ್ರೆಸ್ಟ್ ಕಮ್ಮಿ ಆಗಿರೋದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದ್ರಲ್ಲ, ನನ್ನ ಮೇಲೆ. ಇತ್ತೀಚೆಗೆ ಯಾಕೋ ನೀನು ನನ್ನನ್ನು ಬರೀ ಹೆಂಡತಿ ಥರ ಮಾತ್ರ ನೋಡ್ತಾ ಇದೆಯಾ. ಮತ್ತೆ ಹೆಂಡತಿ ಥರ ನೋಡಿದೆ, ಇನ್ಯಾವ ಥರ ನೋಡಬೇಕು? ನೋಡು ಇದರಲ್ಲೇ ಗೊತ್ತಾಗ್ತಿದೆ ನೀನು ಚೇಂಜ್ ಆಗಿದ್ಯಾ ಅಂತ. ನೀನು ಯಾವತ್ತೂ ನನ್ನ ಲವ್ವರ್ ಥರನೇ ಅಂತ ಹೇಳಿದ್ ಮರ್ತೋಗಿದ್ಯಾ? ಖಂಡಿತ ಇಲ್ಲ. ನೀನು ಯಾವತ್ತಿದ್ರು ನನಗೆ ಲವ್. ಏನು ಪ್ರೀತು ಇದು? ಈ ಸತಿ ವ್ಯಾಲೆಂಟೈನ್ಸ್ ಡೇಗೆ ನಿನಗೋಸ್ಕರ ನನ್ನ ಕಡೆಯಿಂದ ಸ್ವೀಟ್ ಗಿಫ್ಟ್. ಗಿಫ್ಟಲ್ಲೇ ವ್ಯಾಲೆಂಟೈನ್ಸ್ ಡೇ ಮುಗಿಸ್ತಿದ್ಯಾ? ನಾನೇನಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ? ಸರಿ, ಬೇಗ ರೆಡಿ ಹೋಗಿ ಬಾ. ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗೋ ಪ್ಲಾನ್ ಇದೆಯಾ? ಸರ್ಪ್ರೈಸ್. ಬೇಗ ಹೋಗು, ಲೇಟ್ ಆಗ್ತಿದೆ. ರೆಡಿ ಆಗಿ ಬಾ. ರೆಡಿ. ಯಜಮಾನ್ರಿಗೆ ಅನುಷ್ಕಾ ವಿಷಯ ಹೇಳ್ಬಿಡ್ಲ? ಹೇಳು ಪಾರ್ವತಿ. ನನ್ನ ಬಗ್ಗೆ ಏನಾದರೂ ಅಖಿಲಾಂಡೇಶ್ವರಿ ಹತ್ರ ಹೋಗಿ ಹೇಳಕ್ ನೋಡಿದ್ರೆ ಅವ್ರ ಹೆಣ ನೋಡ್ಬೇಕಾಗತ್ತೆ. ಅದು ಯಜಮಾನ್ರೆ, ಅವತ್ತು ಯಾರೋ ಕಿಡಿಗೇಡಿಗಳು ಚಿಕ್ಕ ಯಜಮಾನ್ರ ಹಿಂದೆ ಬಿದ್ದಿದ್ರಲ್ಲ, ಅದು ಜ್ಞಾಪಕಕ್ಕೆ ಬಂದು ಹಾಗಂದೆ ಅಷ್ಟೆ. ಆ ಥರ ಮತ್ತೆ ಆಗೋದಕ್ಕೆ ನಾನು ಬಿಡಲ್ಲ ಪಾರ್ವತಿ. ನೀನೇನು ಯೋಚನೆ ಮಾಡಬೇಡ. ನಾನು ನೀವಿದ್ದೀರ ಅನ್ನೋ ಧೈರ್ಯದಲ್ಲೇ ಇದ್ದೀನಿ ಯಜಮಾನ್ರೆ. ಅರ್ಸನ್ ಕೋಟೆಯವ್ರನ್ನ ಯಾವ ಶತ್ರುಗಳು ಅಷ್ಟು ಸುಲಭವಾಗಿ ಮುಟ್ಟೋದಕ್ಕಾಗಲ್ಲ ಅನ್ನೋ ಸತ್ಯನ ಅವ್ರಿಗೆ ಬೇಗ ಅರ್ಥ ಮಾಡಿಸ್ಬೇಕು. ಅದನ್ನ ಮೊನ್ನೆ ದೇವಸ್ಥಾನದಲ್ಲೇ ಅರ್ಥ ಮಾಡಿಸಿದ ಆಯ್ತಲ್ಲ ಪಾರ್ವತಿ. ಹಾ ಯಜಮಾನ್ರೆ, ಅವ್ರಿಗೆ ಅರ್ಥ ಆಗಿದ್ರೆ ಸರಿ. ಒಂದ್ ವೇಳೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಅರ್ಥ ಮಾಡಿಸೋದಕ್ಕಾಗಲ್ಲ. ಮುಟ್ಟಿ ನೋಡ್ಕೊಳ್ಳೋ ಹಾಕೊಡ್ತೀನಿ. ಜೀವನದಲ್ಲಿ ಯಾವತ್ತೂ ಮತ್ತೆ ಅರಸನ ಕೋಟೆಯವ್ರ ತಂಟೆಗೆ ಬರಬಾರ್ದು. ಹಾಗೆ ಮಾಡ್ತೀನಿ. ಇದು ಮಾತು ಅಂದ್ರೆ. ಸರಿ ಪಾರ್ವತಿ, ಹೊರಡೋಣವಾ? ಹಾ ಯಜಮಾನ್ರೆ, ಮರ್ತ್ಬಿಟ್ಟಿದ್ದೆ. ಏನ್ ಪಾರ್ವತಿ? ನಿಮಗೇನೋ ಕೊಡೋದಿತ್ತು. ಏನು? ಏನಿದು? ಇದನ್ನ ನನಗೆ ನೋಡೋಕೆ ಬರೋ ಹುಡುಗಂಗೆ ಅಂತ ತಂದಿದ್ದೆ. ಆದರೆ ಅವ್ರು ಬರಲೇ ಇಲ್ವಲ್ಲ, ಅದಕ್ಕೆ ಈ ಕಾಣಿಕೆನ ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ನೆನಪಾಗಿ ಇದನ್ನು ಯಾವಾಗಲೂ ನಿಮ್ಮ ಜೊತೆನೇ ಇಟ್ಕೊಳ್ಳಿ. ಓಕೆ, ಸರಿ ಬಿಡು. ಯಾರಿಗೋ ಸೇರ್ಬೇಕಾಗಿದ್ದ ಗಿಫ್ಟ್ ನನಗೆ ಸಿಗ್ತಾ ಇದೆ. ಹೌದು, ಇದರಲ್ಲಿ ಏನಿದೆ? ನೀವೇ ನೋಡಿ. ವಾವ್, ಸ್ವೆಟರ್ ತುಂಬಾ ಚೆನ್ನಾಗಿದೆ ಪಾರ್ವತಿ. ಪ್ರೀತು, ನಾನು ಹೇಗೆ ಅರೆ, ನನಗೆ ರೆಡಿ ಆಗೋದಕ್ಕೆ ಹೇಳಿ ಇವನು ಎಲ್ಲಿಗೆ ಹೋದ? ಹಲೋ ಸರ್,
ನಾವ್ ರೆಡಿ ಇದೀವಿ. ತಾವ್ ಎಲ್ಲಿದ್ದೀರಾ? ಏನು ಮಾತಾಡ್ದೆ? ಸೀದಾ ಟೆರಸ್ ಬಾ. ಟೆರಸ್ಸಿಗ? ಯಾಕೆ? ಹೇಳಿದ್ನಲ್ಲ, ಬಾ ಅಷ್ಟೇ. ಸರಿ. ಟೆರಸ್ಸಿಗೆ ಯಾಕೆ ಬರೋದಕ್ಕೆ ಹೇಳ್ತಿದ್ದಾನೆ? ಪ್ರೀತು, ಸುಮ್ಮನೆ ಬಾ. ವಾವ್ ಪ್ರೀತು, ತುಂಬಾ ಚೆನ್ನಾಗಿದೆ. ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾವಾಗ ಮಾಡಿದೆ? ನಿನಗೋಸ್ಕರನೇ ಸ್ಪೆಷಲ್ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್ ಪ್ರೀತು. ಪಾರ್ವತಿ, ನನಗೇನೋ ನೀನು ಗಿಫ್ಟ್ ಕೊಟ್ಟೆ, ಹಾಗೆ ನಿನಗೆ ನಾನು ರಿಟರ್ನ್ ಗಿಫ್ಟ್ ಕೊಡಲಿಲ್ಲ ಅಂದರೆ ಹೇಗೆ ಹೇಳು? ಒಂದು ನಿಮಿಷ. Happy Valentine's Day, my dear wife. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಓಯ್, ನೀನು ನನ್ನ ಲೈಫಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅನ್ನೋದು ಮುಖ್ಯ ಅಲ್ಲ. ನೀನು ಬಂದಮೇಲೆ ನಾನು ಪೂರ್ತಿ ಬದಲಾದೆ, ಸಂಪೂರ್ಣ ನಿನ್ನವನಾದೆ. ನೀನು ಮುದುಕಿಯಾಗಿ ನಿನ್ನ ಹಲ್ಲೆಲ್ಲ ಉದುರೋಗಿ ನಿನ್ನ ಊರಿಗೋಗಿ ಹಿಡ್ಕೊಂಡು ಓಡಾಡ್ತಿದ್ರು, ನಾನು ನಿನ್ನ ಇಷ್ಟೇ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿಯಲ್ಲಿ ಒಂಚೂರು ಕಮ್ಮಿ ಆಗಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಹೆಚ್ಚಿಸ್ತೀನಿ. ಐ ಲವ್ ಯು ಸೋ ಮಚ್ ಪ್ರೀತು. ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀಯಾ? ಸಾರಿ, ನಿನ್ನ ಮನ್ಸಿಗೆ ನೋವಾಗೋ ಥರ ನಡ್ಕೊಂಡೆ. ಇಟ್ಸ್ ಓಕೆ. ನಿನ್ನನ್ನು ನಾನು ಗಂಡನಾಗಿ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದೆ. ಐ ಲವ್ ಯು. ಐ ಟು ಲವ್ ಯು. ಯಜಮಾನ್ರೆ, ಚಿನ್ನದ ಬಳೆಗಳು. ಹೌದು, ಅನುಷ್ಕಾ ಕೊಡು ಅಂತ ಅಮ್ಮ ಕೊಟ್ಟಿದ್ದು. ಆದರೆ ಅವಳ ಬದಲಿಗೆ ಇದು ನಿನಗೆ. ಅಲ್ಲ ಯಜಮಾನ್ರೆ, ಬೇರೆಯವ್ರಿಗೆ ಸೇರ್ಬೇಕಾಗಿರೋ ವಸ್ತುನ ನಾನು ಪಡ್ಕೊಳ್ಳೋದು ತಪ್ಪಲ್ವಾ? ಆ ವಸ್ತು ನಿನಗೆ ಸೇರಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ತಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು? ನೀನು ಕೊಟ್ಟು ಸ್ವೆಟರ್ನ ನಿಮ್ಮ ಹುಡುಗಂಗೆ ತಂದಿದ್ದು ಅಂತ ನಾನೇನಾದರೂ ಬೇಡ ಅಂತ ಹೇಳಿದ್ನಾ? ಇಲ್ಲ ತಾನೇ? ಹಾಗೆ ನೀನು ಕೂಡ ಪ್ರಶ್ನೆ ಮಾಡಿದೆ, ಸುಮ್ಮನೆ ತಗೋಬೇಕು. ಸರಿ ಯಜಮಾನ್ರೆ, ನೀವು ಹೇಳಿದ್ಮೇಲೆ ಬೇಡ ಅನ್ನೋದಕ್ಕಾಗತ್ತಾ? ಇಟ್ಕೋತೀನಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಯಾರ ಜೊತೆಯಲ್ಲೋ ಈ ದಿನನ ಕಳಿಬೇಕಾದ ನಾವಿಬ್ಬರೇ ಒಟ್ಟಿಗೆ ಕಳೆಯುವಾಗಾಯಿತು. ನೀವು ಸ್ನೇಹಿತೆ ಅನ್ಕೊಂಡು ಈ ದಿನ ನನ್ನ ಜೊತೆ ಕಳೆದ್ರಿ. ಆದ್ರೆ ನನಗ್ ಮಾತ್ರ ಈ ದಿನ ಜೀವನದಲ್ಲೇ ಮರೆಯೋಕ್ಕಾಗದಿರೋ ಪ್ರೇಮಿಗಳ ದಿನ ಯಜಮಾನ್ರೆ.